ನಾವು ಆರಾಧನೆ ಪ್ರಾರಂಭ ಮಾಡುವ. I would like to start the worship service. Welcome to you all. Online, virtual, Kannada and English service. ನಾನು ನಿಮ್ಮೆಲ್ಲರನ್ನು ಈ ಒಂದು ದೂರವಾಣಿಯಿಂದ ಆರಾಧನೆಯಲ್ಲಿ ಭಾಗ ತೆಗೆದುಕೊಳ್ಳುವಂತ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ದೇವರು ನಮ್ಮ ಕೂಡ ಇರಲಿ. ಪ್ರಾರಂಭ ಮಾಡುವ ಹಾಗೆ ಯೋಹಾನನು ಬರೆದಂತಹ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನ ನಾನು ಓದ್ತೇನೆ. ಇಂಗ್ಲಿಷ್ ಅಲ್ಲಿ ಬರೆದಿದೆ. ಪ್ರಾರಂಭ ಮಾಡುವ ಹಾಗೆ ಪ್ರಾರ್ಥಿಸಿಕೊಳ್ಳುವ. Let us pray. Almighty God, you have invited us into your presence in and through your holy and loving Son, Jesus Christ. We want you to help us in our worship service. Be with each one of us. Help us, Lord, to abide in you. And your word will also abide in us. And we will do according to your will as we go through this service. Help all those who will be joining and also those who have joined. Bless our fellowship. ತಂದೆ, ನಿನ್ನ ಕೃಪೆಯಲ್ಲಿ ನಮ್ಮನ್ನು ಈ ಬೆಳಿಗ್ಗೆ ನಿನ್ನ ಪಾದ ಸನ್ನಿಧಾನಕ್ಕೆ ತಂದಿದ್ದೀ. ಅದಕ್ಕಾಗಿ ಸ್ತೋತ್ರ. ನಾವು ನಿನ್ನಲ್ಲಿದ್ದುಕೊಂಡು ನಿನ್ನ ವಾಕ್ಯಗಳು ನಮ್ಮಲ್ಲಿದ್ದು ನಾವು ಬಹಳ ಫಲ ಕೊಡುವಂತೆ ಮತ್ತು ನಮ್ಮ ಆರಾಧನೆಯಲ್ಲಿ ನಿನ್ನ ಸಹಾಯವು ನಮ್ಮೊಂದಿಗಿರಲಿ. ನೀನೇ ನಮ್ಮ ಪ್ರಾರಂಭವಾಗಿದ್ದು ನಮ್ಮ ಆರಾಧನೆಯಲ್ಲಿ ಬಂದಿರುವಂತ ಎಲ್ಲರನ್ನು ಬರುವವರನ್ನು ನಿನ್ನ ಕೈಗೊಪ್ಪಿಸಿ ಕೊಡುತ್ತೇವೆ. ನೀನೇ ನಮ್ಮೊಂದಿಗಿದ್ದು ಸಹಾಯ ನೀಡಬೇಕೆಂಬುದಾಗಿ ಈ ಪ್ರಾರ್ಥನೆ ಯೇಸು ಕ್ರಿಸ್ತನಿಗಾಗಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಪ್ರಾರಂಭ ಮಾಡುವ ಹಾಗೆ ಮೊದಲನೇ ಸಂಗೀತ ಪುಸ್ತಕದಿಂದ 101. ಓ ದೇವರೇ, ಆಶ್ಚರ್ಯದಿಂದ ನಾನು ನಿನ್ನ ನೋಡಲು, ಓ ಲಾರ್ಡ್ ಮೈ ಗಾಡ್ ಅನ್ನುವಂತ ರಾಗವನ್ನು ನಾವು ಹಾಡಿಕೊಳ್ಳುವ. 101 ಸಂಗೀತ ಪುಸ್ತಕದಿಂದ 101 ಪ್ರಮಾರ್ 101. ಓ ಲಾರ್ಡ್ ಮೈ ಗಾಡ್. ನೀವು ಮೈಕ್ ಆಫ್ ಮಾಡಿ ಅಂದ್ರೆ ನಾವು ರಾಗ ಶುರು ಮಾಡಬಹುದು.
ಓ ದೇವರೇ, ನೀನು ಎಷ್ಟು ಅದ್ಭುತ ಸ್ವರೂಪನು. ನೀನು ನಮ್ಮನ್ನು ಸೃಷ್ಟಿಸಿ ನಮ್ಮನ್ನು ನಡೆಸಿಕೊಂಡು ಬಂದಿದ್ದೀ, ಅದಕ್ಕಾಗಿ ಸ್ತೋತ್ರ. ನೀನು ನಮ್ಮೊಂದಿಗಿರು, ನಮ್ಮನ್ನು ನಡೆಸು, ಮತ್ತು ನೀನು ಸದಾಕಾಲ ನಮ್ಮನ್ನು ನಿನ್ನ ಒಂದು ಸ್ತುತಿಯಲ್ಲಿ, ನಿನ್ನ ಆರಾಧನೆಯಲ್ಲಿ ನಡೆಸಬೇಕೆಂಬುದಾಗಿ ನಾವು ಕೇಳಿದ್ದೇವೆ. In this song we have acknowledged that God is our creator and he has done marvelous thing. The last stanza says that when Christ shall come with shout of acclamation, and we want to see that our God is a living God and he is present with us. As we acknowledged, let us bow our heads in prayer. ನಾವು ಈತನನ್ನು ನಮ್ಮ ಒಂದು ಅದ್ಭುತ ಸ್ವರೂಪನು ಮತ್ತು ದೇವರು ಸೃಷ್ಟಿಗೆ ಮೂಲಭೂತನೆಂಬುದಾಗಿ ಬಾಯಿಂದ ಅರಿಕೆ ಮಾಡಿದಾಗ ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಕಳೆಯುವ. Let us spend our time in the presence of the Lord, our Creator. Let's pray. Pastoral points have been given there. You can see. ನಾವು ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದಾಗಿ ಅಲ್ಲಿ ಕೊಡಲ್ಪಟ್ಟಿದೆ, ನೀವು ಓದಬಹುದು. ಇಂಗ್ಲಿಷ್ ಅಲ್ಲಿ I have put dotted points. It's very critical time that church needs to spend in prayer, in thanksgiving, in bringing our supplications, and also as the church moves forward, we need God's help in our life. ನಾವು ಸಭೆಯಾಗಿ ಕೃತಜ್ಞತಾ ಸ್ತುತಿ ಮಾಡುವ, ದೇವರು ಮಾಡಿದಂಥ ಎಲ್ಲಾ ಉಪಕಾರಗಳಿಗಾಗಿ ನಾವು ಆತನಿಗೆ ವಂದಿಸಿ ಆತನನ್ನು ಕೊಂಡಾಡುವ, ಮತ್ತು ಅನೇಕರನ್ನು ದೇವರು ಮುಟ್ಟಿ ಸ್ವಸ್ಥಪಡಿಸಿದಾನೆ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸುವ. ಅನೇಕರು ಹಾಸ್ಪಿಟಲ್ಸ್ ಅಲ್ಲಿ ಇದ್ದಾರೆ. ಪಾಸ್ಟರ್ ಜಸ್ಟಿನ್ ಪುಷ್ಪರಾಜ್ಗಾಗಿ ಪ್ರಾರ್ಥಿಸ್ರಿ. ಅಭಿಲಾಷ್ ಸಂಸಾರ ಪಾದ್ರಿ ನಮ್ಮ ಮೆಥಡಿಸ್ಟ್ ಸಭೆಗಳಿಂದ ಅನೇಕ ಮಿಷನರೀಸ್ಗಾಗಿ ಪ್ರಾರ್ಥಿಸಬೇಕಾಗಿದೆ. ಅನೇಕರು ದೈವ ಸೇವಕರು ನಮ್ಮ ಮಧ್ಯದಲ್ಲಿಲ್ಲ, ಅವರು ತೀರಿ ಹೋಗಿದ್ದಾರೆ, ಅದಕ್ಕಾಗಿ ಸಹ ನಾವು ಪ್ರಾರ್ಥಿಸಬೇಕಾಗಿದೆ. ಮತ್ತು ಈ ದೇಶದಲ್ಲಿ ಇರುವಂತ ಈ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಯವನಸ್ಥ ಮಕ್ಕಳು ಮತ್ತು ಮಧ್ಯ ವಯಸ್ಕರು ದೇವರ ಸನ್ನಿಧಾನಕ್ಕೆ ಬರುವ ಹಾಗೆ ನಾವು ಆತನಲ್ಲಿ ಪ್ರಾರ್ಥಿಸುವ. ಮತ್ತು ಅನೇಕ ಸ್ಥಳಗಳಲ್ಲಿ ಆಮ್ಲಜನಕ ಬೇಕಾಗಿದೆ. ಆಮ್ಲಜನಕ ಇಲ್ಲದೆ ಅನೇಕರು ಪ್ರಾಣ ತೆತ್ತಿರ್ತಾರೆ. ಇವತ್ತು ರಾತ್ರಿ, ನಿನ್ನೆ ರಾತ್ರಿ ದೇವರು ನಮಗೆ ಸಹಾಯ ನೀಡಲೆಂಬುದಾಗಿ ನಾವು ಪ್ರಾರ್ಥಿಸುವ. The huge concern of supply of oxygen in India. Very many states require lot of health facilities. Hospitals are full with the patients. We will seek God's help. We need to pray for Gujarat, Maharashtra, Assam, West Bengal, Uttar Pradesh, Madhya Pradesh, Rajasthan, Kerala, Karnataka, Tamil Nadu, and other union territories, and the interior parts of Maharashtra. We come before the Lord and ask for God's comfort, God's peace upon all those families. And the lockdowns and the essential commodities to be made available by the government to the poor and the needy. ಬಡವರಿಗಾಗಿ, ಬಗ್ಗರಿಗಾಗಿ ದೇವರು ಈ ಒಂದು ಸರ್ಕಾರದ ಮೂಲಕ ಸಹಾಯ ಕೊಡುವಂತೆ ಅವರಿಗೆ ಬೇಕಾಗಿರುವಂತ ಅಕ್ಕಿ, ಬೇಳೆ, ಉಪಚಾರಕ್ಕಾಗಿ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮುಂದೆ ಬರುವಂತೆ ಪ್ರಾರ್ಥಿಸಿರಿ. ಸಭೆಗಾಗಿ ಪ್ರಾರ್ಥಿಸ್ರಿ. ಸಭೆಯಲ್ಲಿ ಇರುವಂತ ನಮ್ಮ ಎಲ್ಲಾ ಸಭಿಕರಿಗಾಗಿ ನಾವು ಪ್ರಾರ್ಥಿಸುವ. Church, we need to pray for one another.
Pray for all the pastors. Pray for all those who are affected by the virus. COVID-19 second wave has become very cause of concern in India and other parts of the world. And we want to lift up before the Lord the pastors who are in the hospitals, members who have been treated, but they are critical at this time. We need to pray for them. ಸ್ತುತಿಗೆ ಪಾತ್ರನು ನಮ್ಮೆಲ್ಲರನ್ನು ಸೃಷ್ಟಿಸಿ ಪರಾಂಬರಿಸಿಕೊಂಡು ಬರುವಂತ ನಮ್ಮ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ಬೆಳಿಗ್ಗೆ ನಾವು ಸಭೆಯಾಗಿ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದಿರುವಾಗ ನೀನು ನಮ್ಮನ್ನು ಸಭೆಯ ಪ್ರತಿ ಒಬ್ಬೊಬ್ಬ ಸದಸ್ಯನನ್ನು ಬಲ್ಲಾತನಾಗಿದ್ದಿ. ಹೆಸರಾಗಿ ನಮ್ಮ ಕಷ್ಟ ದುಃಖ ಸಂಕಟಗಳು ನಿನಗೆ ಗೊತ್ತುಂಟು. ನೀನು ಮಾಡಿದಂತ ಮಹೋಪಕಾರಕ್ಕಾಗಿ, ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಎಣಿಸಿದ್ದಕ್ಕಾಗಿ, ಉಸಿರನ್ನು ಕೊಟ್ಟದಕ್ಕಾಗಿ ನಾವು ಇವತ್ತು ನಿನಗೆ ಕೃತಜ್ಞತಾ ಸ್ತುತಿ ಮಾಡುವವರಾಗಿದ್ದೇವೆ. ನಮ್ಮ ಸಭೆಯಲ್ಲಿರುವಂತ ಎಲ್ಲಾ ಸಭಿಕರಿಗಾಗಿ ನಿನಗೆ ಸ್ತೋತ್ರ. ಅವರ ಜೀವಿತಗಳನ್ನು ನೀನು ಪಾವನ ಮಾಡಿ ಅವರನ್ನು ಕಾಯ್ದು ಕಾಪಾಡಿದ್ದಿ. ಕಷ್ಟಕ್ಕೆ ಒಳಗಾದಂತ ಕುಟುಂಬಗಳನ್ನು ಮುಟ್ಟಿ ಸ್ವಸ್ಥಪಡಿಸಿದಿ. ಅದಕ್ಕಾಗಿ ಕೃತಜ್ಞತಾ ಸ್ತುತಿ ಸ್ತೋತ್ರ ಸಲ್ಲಿಸ್ತೇವೆ. ಯಾರ್ಯಾರು ಇವತ್ತು ನಿನ್ನ ಪಾದ ಸನ್ನಿಧಾನದಲ್ಲಿ ತಲೆಬಾಗಿ ನಿನ್ನನ್ನು ಆರಾಧಿಸ್ತಾ ಇದ್ದಾರೋ ಅವರ ಮನೆಗಳ ಮೇಲೆ ನಿನ್ನ ಹೇರಳವಾದ ಕೃಪೆ ಇರಲಿ. ನೀನು ಅವರೊಂದಿಗಿರು, ಅವರಿಗೆ ಬೇಕಾಗಿರುವಂತ ಎಲ್ಲಾ ಸಹಾಯವನ್ನು ಒದಗಿಸಿಕೊಡು. Father in heaven, the creator and the redeemer of our life, we thank you and praise you for the church worship time that you have given unto us in this way. As we have come together, we recognize that you are with us. You have given us life. You have given us the breath. We want to say that we love you, Lord. Thank you for all those members who are present in the worship service and all our church members who have recovered from COVID and who have been blessed with health and strength. We thank you and praise you for your presence in our life. We thank you, Lord, for this time together as we worship you. As we come before thee, we want to pray for the church members who are admitted in the hospitals, pastors who are admitted in the hospitals, who are on the ventilators, and those who are critical, Lord. We commit them into your loving care, and we submit these two of our brothers at this moment into your loving care. Pastor Reverend Justin Pushparaj and his life as he has been treated in the hospital. Lord, we thank you for enabling him to come out of this danger as he is been given oxygen. Lord, we pray that you be with him and bless him. Abhilash Sansare and his brother who is not keeping well, and they're also, Lord, critical. We commit them into your loving care. Appa Tande, ee ಒಂದು ಸೇವಕರನ್ನು ನೀನು ಆಶೀರ್ವದಿಸು. ಅವರಿಗೆ ಬೇಕಾಗಿರುವಂತ ಜೀವವನ್ನು, ಆ ಸಮೃದ್ಧಿಯಾದ ಜೀವವನ್ನು ದಯಪಾಲಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಗಳಿಗಾಗಿ, ನಮಗಿರುವಂತಹ ಕಷ್ಟದಲ್ಲಿ, ಈ ಒಂದು ಪ್ರಾಣ ಸಂಕಟದಲ್ಲಿ ನಿನ್ನ ಒಂದು ಸಹಾಯ ಎಲ್ಲಾ ಒಂದು ದವಾಖಾನೆ ಮೇಲೆ, ಎಲ್ಲಾ ಡಾಕ್ಟರ್ಸ್ ನರ್ಸಸ್ನ ಮೇಲೆ, ಮತ್ತು ಈ ಒಂದು ಆಮ್ಲಜನಕದ ಒತ್ತಡ ಅನೇಕ ದವಾಖಾನೆಗಳಲ್ಲಿ ಇರುವಾಗ ಎಲ್ಲರಿಗಾಗಿ ನಾವು ಪ್ರಾರ್ಥಿಸ್ತೇವೆ ತಂದೆ. ಇದನ್ನು ಅವರು ತಯಾರು ಮಾಡಿ ಬೇಗನೆ ಈ ದೇಶಗಳ ರಾಜ್ಯಗಳಿಗೆ ದಯಪಾಲಿಸುವಂತೆ ಕೇಂದ್ರ ಸರ್ಕಾರದ ಆಡಳಿತ, ಕೇಂದ್ರ ಸರ್ಕಾರದ ಎಲ್ಲಾ ಒಂದು ನಾಯಕರುಗಳನ್ನು ನಿನ್ನ ಕೈಗೊಪ್ಪಿಸ್ತೇವೆ. ನೀನೇ ಅವರೊಂದಿಗಿರು, ಅವರಿಗೆ ಬೇಕಾಗಿರುವಂತಹ ಸಹಾಯವನ್ನು ಒದಗಿಸಿಕೊಡು ತಂದೆ. ನಮ್ಮ ಯವನಸ್ಥರಿಗಾಗಿ, ನಮ್ಮ ಮಧ್ಯ ವಯಸ್ಸಿನ ಜನರಿಗಾಗಿ ಸಹ ಪ್ರಾರ್ಥಿಸ್ತೇವೆ. ಅನೇಕರು ಕಷ್ಟದಲ್ಲಿ ನಮ್ಮ ಒಂದು ದವಾಖಾನೆಗಳಲ್ಲಿ ಇರುವಾಗ, ಮಹಾರಾಷ್ಟ್ರದಲ್ಲಿ ವಿಶೇಷವಾಗಿ ಕಷ್ಟಕ್ಕೆ ಒಳಗಾದಂತ ಎಲ್ಲಾ ಪ್ರದೇಶಗಳಲ್ಲಿ ನಿನ್ನ ಸಹಾಯವಿರಲಿ. ನಾಸಿಕ್ಗಾಗಿ, ನಾಗ್ಪುರ್ಗಾಗಿ ಮತ್ತು ಶೋಲಾಪುರ್, ಈ ಒಂದು ಇಂಟೀರಿಯರ್ ಪಾರ್ಟ್ಸ್ ಅಲ್ಲಿ ಇರುವಂತ ಎಲ್ಲಾ ಒಂದು ಹಳ್ಳಿ ಮತ್ತು ಇರುವಂತ ಒಂದು ಡಿಸ್ಟ್ರಿಕ್ಟ್ ನ ಹೆಡ್ ಕ್ವಾರ್ಟರ್ಸ್ ನ ಮೇಲೆ ನಿನ್ನ ಹೇರಳವಾದ ಕೃಪೆ ಇರಲಿ. ಅಲ್ಲಿ ಕಷ್ಟಕ್ಕೆ ಒಳಗಾಗಿರುವಂತ ಎಲ್ಲಾ ಜನರನ್ನು ನಿನ್ನ ಕೈಗೊಪ್ಪಿಸಿ ಕೊಡುತ್ತೇವೆ. ಮುಂಬೈ ಒಂದು ಪ್ರದೇಶದಲ್ಲಿ ಸಹ ಅನೇಕರಿದ್ದಾರೆ ತಂದೆ. ಅನೇಕ ಕಾಯಿಲೆಗೆ ಒಳಗಾಗಿರುವಾಗ
ಅವರ ಮೇಲೆ ನಿನ್ನ ಹೇರಳವಾದ ಕೃಪೆ ಇರಲಿ. ಅವರಿಗೆ ಬೇಕಾಗಿರುವಂತಹ ಸಹಾಯ ಒದಗಿಸಿಕೊಟ್ಟು ಅವರನ್ನು ಬೇಗನೆ ಈ ರೋಗದಿಂದ ವಿಮುಕ್ತಿಗೊಳಿಸು ತಂದೆ. ನಾವು ಸಭೆಯಾಗಿ ಈ ಒಂದು ಸಮಯದಲ್ಲಿ ವ್ಯಾಕ್ಸಿನೇಷನ್ ಶುರುವಾಗುವಾಗ ಮೇ ತಿಂಗಳಿಂದ 1ನೇ ತಾರೀಕು ಯವನಸ್ಥ ಮಕ್ಕಳಿಗಾಗಿ, ಮಧ್ಯವಯಸ್ಕರಿಗಾಗಿ ಮತ್ತು ಮುದುಕರಿಗಾಗಿ ಅವರು ಶುರು ಮಾಡುವಾಗ ಈ ಒಂದು ಕಷ್ಟದ ಕೆಲಸ ಅನೇಕ ರಾಜ್ಯಗಳಲ್ಲಿ, ಕೇಂದ್ರ ಶಾಸಿತ ಪ್ರದೇಶಗಳಲ್ಲಿ ಆಗುವಾಗ ನೀನು ನಮ್ಮ ದೇಶದ ಎಲ್ಲ ಒಂದು ಆಡಳಿತದ ಮೇಲೆ ಮತ್ತು ದವಾಖಾನೆಗಳ ಮೇಲೆ, ಡಾಕ್ಟರ್ಸ್ ನರ್ಸಸ್ನ ಮೇಲೆ ಕೃಪೆ ಇಟ್ಟು ನಡೆಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಇಟರ್ನಲ್ ಗಾಡ್, ವಿ ಪ್ರೇ ಫಾರ್ ಅವರ್ ನೇಷನ್ as nation is going ahead with the vaccination drive of above 18 years and also above 45 and above 60. Lord, it will be a huge task upon our national leaders and also the doctors, nurses, and the hospital and the infrastructure, logistics, and everything has to fall into the place. And from 1st May, Lord, as they begin, let your grace be upon them. And now the private and the small hospitals do not have vaccines in stock. Father, we pray that you provide their needed stock by 1st of May, so that even those clinics and the hospitals may start giving vaccination to these age groups. Father, we pray that we need your help in our nation. We also pray that the wave that has affected Gujarat, it has been tremendously faced with the COVID patients and the deaths that we have seen. We commit this state into your loving care. Be with them, Lord. And also we pray for Assam, West Bengal, UP, Madhya Pradesh, Tamil Nadu, Kerala, Karnataka, and other parts of the Union territories. Lord, we seek your help upon each of these state leaders and the officials, the frontline workers, everyone who have been working. Again is the time and the tide. Father, we pray that you intervene, oh Lord. You said that I have come to give you life, life abundant. Lord, we seek your blessings upon our nation. We also pray for other neighboring countries where there is a need for vaccinations. Father God, we pray that you take care of them. We also commit our own church and other members of the congregation who have recuperated well. We pray for Michael and his family. We commit them into your loving care. We worship you. We thank you, Lord, for bringing them back to their houses after the quarantine of 14 days. Father, we pray for this very place. We thank you, Lord, for protecting all the pastors and their families and children who are living in the Robinson compound. And we also have several residential places, Lord, which belongs to our churches. We commit all the pastors, district superintendent, and also their family and children into your loving care. Be with them and bless them, Lord, with health and strength. Give them your grace and strength, so that they will carry on the ministry against all the odds and the challenges that we are faced with. Father God, many church members have lost their dear ones. We pray for your consolation. We pray for your comfort to be upon them. Lord, give them peace that passeth all understanding. And many have lost their dear ones, and especially those who have lost their pastors, those who have lost their professors, teachers, and also the counselor and the doctors. Father God, we pray that you be with them and give them your needed comfort and consolation. Lord, this time we remember this pandemic has reminded us that we human beings, we can do nothing without you. You be with us and help us, God, and help each one of us in a very special way. We pray for the church ministry. We pray for our leaders, bishops, and others who are taking care of the work and the reins of the church administration, and the very blessings that they have been to the pastors and their family. We commit them all into your loving care in this pandemic. Be with us and bless us. We commit all the places, especially Delhi, Lord, as Delhi churches, hospitals, and everyone has been overwhelmed. And we have seen that
from groups that have come forward, and the religious places that have come forward, and even people who are willing to give their income to help the people. We pray that you be with the Delhi administration, and they are faced with a lot of challenges. And we pray that be with those people who have been affected by this virus. We commit all of this into your loving care. We pray that your church waits upon thee. Your church submits itself unto your leadership and your lordship. Guide us, be with us, and help us to serve you. ಅಪ್ಪ ತಂದೆ, ಇವತ್ತು ನಮ್ಮೊಂದಿಗಿರು, ನಮ್ಮ ಆರಾಧನೆಯಲ್ಲಿ ನಿನ್ನ ಸಹಾಯವಿರಲಿ. ನೀನೇ ನಮಗೆ ಒಡೆಯನು, ರಕ್ಷಕನಾಗಿ ನಮ್ಮೆಲ್ಲರನ್ನು ನಡೆಸಬೇಕೆಂಬುದಾಗಿಯೂ ಮತ್ತು ನಮ್ಮ ಆರಾಧನೆ ನಿನಗೆ ಮಹಿಮೆ ತರುವಂತದ್ದಾಗಿರಲೆಂಬುದಾಗಿ ಘನ ಮಾನ ಮಹಿಮೆ ಆರಾಧನೆ ಸ್ತುತಿ ಸ್ತೋತ್ರ ನಿನಗೆ ಸಲ್ಲಿಸ್ತಾ ಈ ಪ್ರಾರ್ಥನೆ ಯೇಸು ಕ್ರಿಸ್ತನಿಗಾಗಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅಂದಿಂದ ಆಹಾರವನ್ನು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದರೆ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿನ್ನದೇ ಸ್ವಾಮಿ. ಆಮೆನ್. ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸುವ ಈ ಒಂದು ಆರಾಧನೆಯಲ್ಲಿ ಮುಂದುವರಿಯುವ ಹಾಗೆ ನಾವು ಓದಿಕೊಳ್ಳುವಂತ ವೇದ ವಾಕ್ಯವು ನಿಮ್ಮೆಲ್ಲರಿಗೆ ಗೊತ್ತುಂಟು. ಮೊದಲನೇ ಕೊರಿಂಥದವರ ಬರೆದ ಪತ್ರಿಕೆ 1ನೇ ಕೊರಿಂಥ 4ನೇ ಅಧ್ಯಾಯ 14ರಿಂದ 20 ವಚನಗಳು. ಅದನ್ನು ಓದಲು ನೀವು ಯಾರಾದರೂ ತಯಾರಾಗಲಿ. ಕನ್ನಡದಲ್ಲಿ, ಇಂಗ್ಲಿಷಲ್ಲಿ ಓದಬಹುದು. Please see that you will read the scripture. After that, we can read it in Kannada and in English. Before that, the announcements for this day. ಸಭಿಕರಿಗೆ ತಿಳಿಸಬೇಕಾದಂತ ಪ್ರಕಟಣೆ ಮುಂದಿನ ಭಾನುವಾರ ಮೊದಲನೇ ಭಾನುವಾರವಾಗಿರುತ್ತದೆ. ನಾವು ಈ ಒಂದು ತಿಂಗಳಿನ ಕೊನೆ ಭಾನುವಾರದಲ್ಲಿ ಇರುವಾಗ ಮುಂದಿನ ಭಾನುವಾರ ನಾವು ಸಭೆಯನ್ನು 8:30ಕ್ಕೆ ನಾವು ಪ್ರಾರಂಭ ಮಾಡ್ತೇವೆ. ಅಂದಿನ ದಿನ ನಿಮ್ಮ ಮನೆಗಳಲ್ಲಿ ನೀವು ಕರ್ತರಾತ್ರಿ ಭೋಜನಕ್ಕೆ ತಯಾರಾಗಲಿರಲು ನಾವು ಬೇಡಿಕೊಳ್ಳುತ್ತೇವೆ. Next Sunday service will be conducted, being the first Sunday of the month, on Zoom at 8:30 a.m. and that will be a communion Sunday. I request all the members to come prepared and seek God's help in the communion. Keep toast or grape juice in your house so that you can share with me as I bless the sacrament. ನೀವು ಇದನ್ನು ಜ್ಞಾಪಕದಲ್ಲಿಡಿರಿ. ಬರ್ತ್ಡೇಸ್ ಮತ್ತು ವೆಡ್ಡಿಂಗ್ ಆನಿವರ್ಸರೀಸ್ ಇವತ್ತುಗೆ ನಾವು ನೇಮಕ ಮಾಡಿದಂತೆ you can see the upcoming from this Sunday to the next Saturday. I have kept, or even I have kept up to first. We will see 25th Annette Roseberry Sons, 25th. Jacqueline Angela Amana, 25th. Tanya Amana, 25th of April. Helen Samson, Rose Samson, 26ಕ್ಕೆ ನಾವು ನೋಡ್ತೇವೆ. ಹೆಲೆನ್ ಅಕ್ಕದು ಬರ್ತ್ಡೇ, ಅವರನ್ನು ನಾವು ವಂದಿಸುವವರಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸಮಿತಾ ಸೈಲಸ್ ಕೋಟ್ಯನ್ 26. ಆಂಬರ್ ಪ್ರಭಾಕರ್ 29. ಬ್ಲೆಸ್ಸಿ ಮ್ಯಾಬೆನ್ 29. ಬ್ರೆಂಡನ್ ಮೇಬನ್ 29. ವರ್ಷಾ ರಾಬರ್ಟ್ಸ್ 30. ದೇವರು ಇವರೆಲ್ಲರನ್ನು ಆಶೀರ್ವದಿಸಲಿ. ಇವರಿಗೆ ದೇವರ ಒಂದು ಸಹಾಯ ದೊರಕಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಮದುವೆ ದಿನ 24ನೇ ತಾರೀಕು ಎಡ್ವಿನ್ ಅಂಕಲ್ ಮತ್ತು ಮೇಬೆಲ್ ಡ್ಯಾನಿಯಲ್ ಅವರಿಗಾಗಿ ನಾವು ಪ್ರಾರ್ಥಿಸಿರುತ್ತೇವೆ. ಅವರು ನಿನ್ನೆಯ ದಿವಸ 52ನೇ ಒಂದು ಮದುವೆ ದಿನವನ್ನು ಆಚರಿಸಿರ್ತಾರೆ. 52nd ವೆಡ್ಡಿಂಗ್ ಆನಿವರ್ಸರಿ ಎಡ್ವಿನ್ ಅಂಡ್ ಮೇಬೆಲ್ ಡ್ಯಾನಿಯಲ್. ಮತ್ತು 25ನೇ ತಾರೀಕು ಆಲ್ಬರ್ಟ್ ವಯಲೆಟ್ ಚಲ್ಲ, ಅವರನ್ನು ದೇವರು ಆಶೀರ್ವದಿಸಲಿ. ಇವತ್ತು ಬಾಬು ಮತ್ತು ಲಲಿತಾ ಸ್ಯಾಮ್ಯುಯಲ್ ಡೇವಿಡ್ 28ನೇ ತಾರೀಕು. ಇವರನ್ನು ದೇವರು ನಡೆಸಲೆಂಬುದಾಗಿ ಇವರಿಗಾಗಿ ನಾವು ಕೃತಜ್ಞತಾ ಸ್ತುತಿ ಹೇಳ್ತೇವೆ ದೇವರಿಗೆ. ದೇವರು ಇವರನ್ನು ಆಶೀರ್ವದಿಸಲಿ. As we go forward, we would like to praise and thank God for their lives and their commitment. Shall we look to God in prayer? ನಾವು ಕರ್ತನ ಹೆಸರು
Eternal God, we thank you for our church members. Thank you, Lord, for all your blessing that you have given unto them in the past month and the past year. As today we celebrate, Lord, their birthdays and wedding anniversary, remembering your faithfulness and your love and your blessings upon their lives. Father God, all those members whose names have been read, who have been presented unto you, bless them with your grace and mercy. Give them the new year manifold blessings so that they may receive strength, power, and true love of God in their lives. They may be true witnesses in this church as the members of Robinson Memorial Canary Central Church. Father God, we thank you for this day that you have given unto them. We commit them all into your loving care, seeking your favor and blessing upon their lives. Be with them and guide them and help them, Lord, to serve you. In Jesus' name we pray. Amen. ದೇವರ ವಾಕ್ಯವನ್ನು ಕೇಳುವ as the scripture portion, ಮೊದಲನೇ ಕೊರಿಂಥ 4ನೇ ಅಧ್ಯಾಯ 14ರಿಂದ 20 ವಚನಗಳು. Anyone would like to read? You unmute yourself and read for us. ನಿಮ್ಮ ಮೈಕ್ ಅನ್ನು ನೀವು ಆನ್ ಮಾಡಿ ಓದಬಹುದು. ಈ ದಿವಸ ನೇಮಕವಾದ ಪಾರಾಯಣ ಪಾಠದು ಹೊಸ ಒಡಂಬಡಿಕೆಯಲ್ಲಿ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಸಂಧಿ ವಚನ 14ರಿಂದ 20. First Corinthians chapter 4 verses 14 to 20. ನಿಮ್ಮನ್ನು ನಾಚಿಕೆ ಪಡಿಸುವುದಕ್ಕಾಗಿ ಬರೆಯದೆ ನನ್ನ ಪ್ರಿಯ ಮಕ್ಕಳೆಂದು ಭಾವಿಸಿ ನಿಮಗೆ ಬುದ್ಧಿ ಹೇಳುವುದಕ್ಕಾಗಿಯೇ ಈ ಮಾತುಗಳನ್ನು ಬರೆದಿದ್ದೇನೆ. ನಿಮಗೆ ಕ್ರಿಸ್ತನಲ್ಲಿ ಉಪಾಧ್ಯಾಯರು 1000 ಮಂದಿ ಇದ್ದರೂ ತಂದೆಗಳು ಬಹುಮಂದಿ ಇಲ್ಲ. ನಾನೇ ನಿಮ್ಮನ್ನು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿ ಪಡೆದೆನು. ಆದದರಿಂದ ನನ್ನನ್ನು ಅನುಸರಿಸಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಈ ನಿಮಿತ್ತದಿಂದ ಕರ್ತನಲ್ಲಿ ನನ್ನ ಮಗನಾದ ತಿಮೋತಿಯನನ್ನು ನಿಮ್ಮ ಬಳಿಗೆ ಕಳಿಸಿಕೊಟ್ಟಿದ್ದೇನೆ. ಅವನು ನನಗೆ ಪ್ರಿಯನೂ ನಂಬಿಗಸ್ತನೂ ಆಗಿದ್ದಾನೆ. ಅವನು ಕ್ರಿಸ್ತನ ಸೇವೆಯಲ್ಲಿರುವ ನನ್ನ ನಡಾವಳಿಯನ್ನು, ಅಂದರೆ ನಾನು ಎಲ್ಲೆಲ್ಲಿಯೂ ಪ್ರತಿಯೊಂದು ಸಭೆಯಲ್ಲಿಯೂ ಬೋಧಿಸುವ ಕ್ರಮವನ್ನು ನಿಮ್ಮ ನೆನಪಿಗೆ ತರುವನು. ನಿಮ್ಮಲ್ಲಿ ಕೆಲವರು ಪೌಲನು ನಮ್ಮ ಬಳಿಗೆ ಬರುವುದಿಲ್ಲವೆಂದು ಉಬ್ಬಿಕೊಂಡಿದ್ದಾರೆ. ಆದರೆ ಕರ್ತನ ಚಿತ್ತವಿದ್ದರೆ ನಾನು ಬೇಗ ನಿಮ್ಮ ಬಳಿಗೆ ಬಂದು ಉಬ್ಬಿಕೊಂಡಿರುವವರ ಮಾತನ್ನಲ್ಲ, ಅವರ ಶಕ್ತಿಯನ್ನೇ ಗೊತ್ತು ಮಾಡಿಕೊಳ್ಳುವೆನು. ದೇವರ ರಾಜ್ಯವು ಮಾತಿನಲ್ಲಿ ಇಲ್ಲ, ಶಕ್ತಿಯಲ್ಲಿಯೇ ಆಧಾರಗೊಂಡಿದೆ. ದೇವರಿ ಪರಿಶುದ್ಧ ವಾಕ್ಯಗಳನ್ನು ನಮ್ಮೆಲ್ಲರ ಆತ್ಮದ ಲಾಭಕ್ಕಾಗಿ ಆತನ ನಾಮದ ಮಹಿಮೆಗಾಗಿ ಆಶೀರ್ವದಿಸಲಿ. Amen. Anyone in English? Chapter 14. अरे पढ़ा ना. Sorry, 1 Corinthians chapter 4, 14 to 20. 1 Corinthians chapter 4, 14 to 20. Okay. But these things to shame you, but as my beloved children, I warn you. For though you might have 10,000 instructors in Christ, yet you do not have many fathers. For in Christ Jesus I have begotten you through the gospel. Therefore, I urge you, imitate me, who is my beloved and faithful son in the Lord, who will remind you of my ways in Christ, as I teach everywhere in every church. Now some are puffed up as though I were not coming to you, but I will come to you shortly if the Lord wills, and I will know not the word of those who are puffed up, but the power. For the kingdom of God is not in word, but in power. May the Lord as his blessing for his word. Amen. Thank you, sisters. Both the sister, one is Williams and Sister Helen. We thank you for the reading of the scripture. ದೇವರ ವಾಕ್ಯಗಳೊಂದಿಗೆ ನಮ್ಮ ಜೊತೆ ಮಾತನಾಡಲಿ. My theme will be the kingdom of God is not in power. The kingdom of God in power. The kingdom of God is not in word, but in power. ಅದು 20ನೇ ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ. ದೇವರ ರಾಜ್ಯವು ಮಾತಿನಲ್ಲಿಲ್ಲ,
ಆದರೆ ಶಕ್ತಿಯಲ್ಲಿ ಉಂಟು. ದೇವರು ಅದನ್ನು ನಮ್ಮ ಜೊತೆ ಮಾತನಾಡಲಿ. ಮೇ ದ ಲಾರ್ಡ್ ಸ್ಪೀಕ್ ಟು ಅಸ್ ಆಸ್ ವಿ ಪ್ರಿಪೇರ್ ಅವರ್ಸೆಲ್ಸ್. ಪ್ರಿಪರೇಟರಿ ಹಿಮ್, ಈಗ ನಾವು ಪ್ರಿಪರೇಟರಿ ಹಿಮ್ ಅನ್ನು ಕೇಳುವ. ಅದನ್ನು ನೀವು ಅನ್ಮ್ಯೂಟ್ ಮಾಡಿದಿರಿ. ಹಾಡುವಾಗ ಮನೆಯಲ್ಲಿ ಹಾಡಬಹುದು, ಬಟ್ ವಿ ಕ್ಯಾನ್ ಸಿಂಗ್ ದಿಸ್ ಸಾಂಗ್ ಟುಗೆದರ್. ಮನೆಯಲ್ಲಿ ಕೆಲಸ ಮಾಡ್ತೀನಿ. ಆಮೆನ್. ಈ ಒಂದು ಯೆಹೋವನನ್ನ ಕುರುಬನು, ಕೊರತೆ ಪಡಿಯನು, ಆತನ ಹಸಿರುಗಾವಲುಗಳಲ್ಲಿ ನನ್ನನ್ನು ನಡೆಸ್ತಾನೆಂಬ ಈ ಕೀರ್ತನೆ 23 ಹಾಡಿನಲ್ಲಿ ಹಾಡಿರುವಾಗ ಕೊನೆಯ ವಚನ ಅದು ಹೇಳ್ತದೆ, ಶುಭ ಕಟಾಕ್ಷ ನನ್ನನ್ನು ಹಿಂಬಾಲಿಸುವುದು. ಈ ದೇವ ಮನೆಯಲ್ಲಿಯೇ ನಾನಿರುವೆ ನಿತ್ಯಕ್ಕೂ. Goodness and mercy will follow me, and all the days of my life I will dwell in the house of the Lord. ದೇವರ ಮನೆಯಲ್ಲಿ ಇರುವಂತ ನಾವು ದೇವರ ವಾಕ್ಯದಿಂದ ಓದಿಕೊಂಡಂತ ಭಾಗ ಪೌಲನ ತಂದೆಯ ಒಂದು ಅನಿಸಿಕೆ ಏನೆಂಬುದಾಗಿ ನಾವು ನೋಡ್ತೇವೆ. Here we see the paternal care of Paul to church at Corinth. The theme, the kingdom of God in power. Kingdom of God in power. ದೇವರ ರಾಜ್ಯ ಶಕ್ತಿಯಲ್ಲಿ ಆಧಾರಗೊಂಡಿದೆ. ಅನೇಕರು ನಾವು ಹೇಳ್ತೇವೆ, ಅದು ಹೇಗೆ ಸಾಧ್ಯ? ದೇವರ ರಾಜ್ಯ ಮಾತಿನಲ್ಲಿ ಸಹ ಉಂಟು. We think about it. But today, the kingdom of God is not in word,
but in power. Paul says in verse 20, I read in verse 20, ದೇವರ ರಾಜ್ಯವು ಮಾತಿನಲ್ಲಿ ಇಲ್ಲ, ಶಕ್ತಿಯಲ್ಲಿಯೇ ಆಧಾರಗೊಂಡಿದೆ. It says, for the kingdom of God does not consist in talk, but in power. In power. We read many stories. Today's church, we have many denominations, many leaders, many pastors. In their name, in their memorial, we have churches. Friends, the kingdom of God is not much talked subject today. We talk about people. We talk about that man, this woman, that lady has so many followers. This man has so many followers. Think about it. If the man takes the place of God's word, we become weak. ನಾವೇನ್ ಮಾಡ್ತೇವೆ? ಯಾವಾಗ ಮನುಷ್ಯನು ದೇವರ ಸ್ಥಾನವನ್ನು ಪಡೆದುಕೊಳ್ತಾನಲ್ಲ, ಅಲ್ಲಿ ದೇವರ ಶಕ್ತಿ ಇರೋದಿಲ್ಲ. We don't see God's power in those churches. 2021 we are in. The pandemic is on. The crisis is on. The church of God should have been a true witness in these pandemic. First phase, second phase, and we are going in May, third phase. ಈ ಮೂರು ತರದ ಮಾತನ್ನು ನಾನು ಹೇಳಬೇಕಾದ್ರೆ, ನಮ್ಮ ಒಂದು ಸೋಂಕು ರೋಗದಲ್ಲಿ ಮೊದಲನೇ ವೇವ್ ಕಳೆದ ವರ್ಷದಲ್ಲಿ ನಾವು ನೋಡಿದೆವು. ಆಗ ಸಭೆ ಮನೆಯಲ್ಲಿ ಕೂತು ಆರಾಧನೆ ಮಾಡಬೇಕಾಯ್ತು. ಸಭೆ ಮುಚ್ಚಲ್ಪಟ್ಟಿತು, ನಮ್ಮ ಮಾತುಗಳನ್ನು ಮುಚ್ಚಲ್ಪಟ್ಟಿತು. ಇವತ್ತು ನಾವು ನೆನೆಸ್ಬೇಕು, ದೇವರು ನಮ್ಮ ದಿನಗಳನ್ನು, ನಮ್ಮ ಮಾತನ್ನು ಏನ್ ಮಾಡಿದಾನೆ? ಕಠಿಣದಲ್ಲಿ ಹತೋಟಿಯಲ್ಲಿಟ್ಟಿದ್ದಾನೆ. ಈ ಕಠಿಣತ್ವದಲ್ಲಿ, ಹತೋಟಿಯಲ್ಲಿ, ದೇವರ ಹತೋಟಿಯಲ್ಲಿ ಉಂಟು. God is in control of our days and our words, and he knows what is he doing in the world. And let us see how kingdom of God is in power. ಇವತ್ತು ನಾವು ಯೋಚನೆ ಮಾಡುವ ದೇವರ ರಾಜ್ಯವು ಶಕ್ತಿಯಲ್ಲಿ ಹೇಗೆ ಆಧಾರಗೊಂಡಿದೆ. When Jesus was born, he was born of Holy Spirit, power of God. When he moved into the people and the places, he moved with the power of God, and people saw with amazement the words that he taught, the healings that he did. There was a power of God. When he went to the cross, he died on the cross by the power of God. Holy Spirit led him to that. Many people wanted to stop him. Many people said, Lord, you should not die. You should build a kingdom. But he said, I have come to give my life as ransom for your sins. ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಬರುವಿಕೆಯಲ್ಲಿ ಪರಿಶುದ್ಧಾತ್ಮನು ಮರಿಯಳ ಮೇಲೆ ಬಂದಿರುವಾಗ, ಮರಿಯಳು ಪರಿಶುದ್ಧಾತ್ಮನ ಶಕ್ತಿಯಿಂದ ಗರ್ಭಿಣಿಯಾಗಿ ಮಗುವನ್ನು ಹೆತ್ತಳು. ಆತನ ಸೇವೆ ಮಾಡುವಾಗ ಯೆರೂಸಲೇಮ್ ಪಟ್ಟಣಕ್ಕೆ ಹೋಗಿ ಆ ಒಂದು ಜನರ ಮಧ್ಯದಲ್ಲಿ ಕೂತುಕೊಂಡು ಕಲಿಸುವಾಗ ಅಲ್ಲಿ ಶಕ್ತಿ ಇತ್ತು. ಆತನು ಸ್ವಸ್ಥತೆಯನ್ನು ತಂದಾಗ ದೇವರ ಶಕ್ತಿ ಇತ್ತು. ಆತನು ಕ್ರೂಜೆಗೆ ಹೋದಾಗ ಅನೇಕರು ಹೇಳಿದ್ರು, ಸ್ವಾಮಿ ನೀನು ಸಾಯಬಾರ್ದು. ಆದ್ರೆ ಸ್ವಾಮಿ ಹೇಳಿದ, ನಾನು ನಿಮ್ಮ ಪಾಪಗಳಿಗೋಸ್ಕರ ನಿಮ್ಮನ್ನು ಬಿಡಿಸುವುದಕ್ಕಾಗಿ ನಾನು ಸಾಯ್ತೇನೆ. ಮೃತ್ಯುಂಜಯನಾಗಿ ಎದ್ದು ಬಂದ ಮೇಲೆ ದೇವರ ಶಕ್ತಿಯಲ್ಲಿತ್ತು. We see that the power of God raised him up from the dead. So today Paul reminds us the kingdom of God is in power. ಶಕ್ತಿಯಲ್ಲಿ ಉಂಟು, ಮಾತಿನಲ್ಲಿ ಇಲ್ಲ, ಜ್ಞಾನದಲ್ಲಿ ಇಲ್ಲ, ತತ್ವಜ್ಞಾನದಲ್ಲಿ ಇಲ್ಲ. Paul talks about two reasons he made such statement. Verse 20 says, the kingdom of God does not consist in talk but in power. ದೇವರ ರಾಜ್ಯವು ಮಾತಿನಲ್ಲಿಲ್ಲ, ಶಕ್ತಿಯಲ್ಲಿ ಆಧಾರಗೊಂಡಿದೆ. ಕಾರಣ ಏನಂದ್ರೆ, ಮೊದಲನೇ ಕಾರಣ, ಆತನು ಹೇಳಿದಾಗ ಕಾರಣ ಏನಂದ್ರೆ, ಪೌಲನು ಕೊರಿಂಥದವರ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ,
ಆ ಕೊರಿಂಥ ಸಭೆಯ ಸ್ಥಿತಿ ಏನಾಗಿತ್ತೆಂಬುದಾಗಿ ನೋಡಬೇಕು. We have to see that it was because of the attitude of the recipients of this epistle. Paul writes to people in Corinth. They were almost everything. Paul believed a Christian should not be. They were puffed up people. Verse 18, we will look at it. 18ನೇ ವಚನ, some are arrogant as though I were not coming to you. ಅಲ್ಲಿ ಏನಾಗಿತ್ತು ಅಂದ್ರೆ, ಜನರು ನಿಮ್ಮಲ್ಲಿ ಕೆಲವರು ಪೌಲನು ಬರುವುದಿಲ್ಲವೆಂದು ಉಬ್ಬಿಕೊಂಡಿದ್ದಾರೆ. Why Paul will not come? Paul will not come. They were proud. They were guilty of holding partisan opinion. There were 3 groups of people. One from Silas, he says Apollos, one from Paul, one from Cephas. We belong to these people. There was partisan spirit. ಅಲ್ಲಿ ವಿಭಜನೆ ಇತ್ತು. ವಿಭಜನೆ ಏನಂದ್ರೆ, ನಾನು ಅಪೊಲ್ಲೋಸನ ಶಿಷ್ಯನು, ನಾನು ಪೌಲನ ಶಿಷ್ಯನು, ನಾನು ಕಯಫನ ಶಿಷ್ಯನೆಂಬುದಾಗಿ. ಜನರ ಮೇಲೆ ಅವ್ರು ಏನ್ ಮಾಡಿದ್ರು, ಅವರ ವಿಶ್ವಾಸವನ್ನಿಟ್ರು. This is the characteristic of many modern day Christian leaders. Many churches, many fine people in the current society think there is power in the word. There is power in the spoken word. Often they speak very sweetly, very lovingly, very caringly, very smilingly. Friends, there is a deception. We don't see the power of God in those talks. Very often ನಾವು ನೋಡ್ತೇವೆ, ಇಂಥ ಜನರು ಅವರು ಒಳ್ಳೆ ರೀತಿಯಲ್ಲಿ ಮಾತಾಡುವ, ಜೇನಿನಂತೆ ಮಾತನಾಡಬಹುದು, ಒಳ್ಳೆ ರೀತಿಯಲ್ಲಿ ಜನರ ಮುಂದೆ ಅವರು ತೋರಿಸಬಹುದು. ಆದ್ರೆ ಅವರ ಒಂದು ಶಕ್ತಿ ದೇವರ ಶಕ್ತಿ ಆಗಿರುವುದಿಲ್ಲ, ದೇವರ ವಾಕ್ಯದ ಶಕ್ತಿ ಆಗಿರುವುದಿಲ್ಲ. ಅಲ್ಲಿ ಏನಾಗಿದೆ ಅಂದ್ರೆ, ಅವರು ಜ್ಞಾನವಂತರಾಗಿದ್ದಾರೆ, ಅವರಿಗೆ ತತ್ವಜ್ಞಾನ ಗೊತ್ತುಂಟು, ಅವರಿಗೆ ಬಹಳ ಒಂದು ಧರ್ಮದ ಪಾಠಗಳು ಗೊತ್ತಿರಬಹುದು. They may know many religious books and religion, but there was no power of God. Second reason, it was also spoken to remind the readers about the important thing. What is an important thing? Second reason, all Christians need to be reminded of the truth of being confronted with it. ಎಷ್ಟು ಜನರಿಗೆ ಸತ್ಯದ ಆತ್ಮನು ಬಂದು, ಇದು ಸರಿಯಾದಂತ ಮಾರ್ಗ, ಇದು ಸತ್ಯದ ಮಾರ್ಗ, ಇದರಲ್ಲಿ ನಾವು ಜೀವಿಸಬೇಕೆಂಬುದಾಗಿ ಹೇಳ್ತಾರೆ. ಎಷ್ಟು ಜನರು ನಾವು ದೇವರ ದರ್ಶನಕ್ಕೆ ಒಳಗಾಗಿದ್ದೇವೆ. ನಿನ್ನೆ ದಿವಸ ನಾನು ವಾಟ್ಸಪ್ ಅಲ್ಲಿ ಕಳಿಸಿದೆ, ದ ಎನ್ಕೌಂಟರ್ ಆಫ್ ಮೋಸಸ್ ಅಟ್ ದಿ ಬರ್ನಿಂಗ್ ಬುಷ್, ದ ಮಿಸ್ಟ್ರಿ ಆಫ್ ಹಿಸ್ ಕಾಲ್. He saw the power of God not consuming that bush. ಅಂತ ಒಂದು ದೇವರು ನಮಗಿದ್ದಾನೆ. Do we display that power in our lives? The truth needs to be held high and straight, friends. Don't go with the people. Don't go with the wrong teachings. Don't go with the people who have lovely speeches without power of God. Power of God has to be displayed. Words are an empty display. Anybody can speak words, friends. You can see the rallies, you can see the big auditoriums having so many defenders of faith, of so many religious groups, and they do not confess the power of God. They only confess the power of their intelligence and the power of their oratory. ಅವರ ಒಂದು ಜ್ಞಾನ ಮತ್ತು ಅವರು ಹೇಳುವಂತ ಭಾಷೆ. ಅದಕ್ಕೋಸ್ಕರ ನಿಜವಾದಂತ ಸತ್ಯತೆ ನಮ್ಮಲ್ಲಿರುವಾಗ ನಾವು ಏನ್ ಮಾಡಬೇಕು? 3 ವಿಷಯಗಳನ್ನು ದೇವರಲ್ಲಿ, ದೇವರ ರಾಜ್ಯದಲ್ಲಿ ತೋರಿಸಬೇಕು. ನಮ್ಮ ಹತ್ರ ನಂಬಿಕೆ ಇರಬೇಕು. ನಮ್ಮ ಹತ್ರ ನಾವು ದೇವರನ್ನು ನಮ್ಮ ಬಾಯಿಯಿಂದ ಅರಿಕೆ ಮಾಡಿಕೊಳ್ಳಬೇಕು ಮತ್ತು ನಮ್ಮಲ್ಲಿ ಪ್ರೀತಿ ಇರಬೇಕು. You look at this chapter. I was looking at chapter 2, chapter 1. He was saying chapter 1 verse
6, he says, ಯಾಕೆಂದ್ರೆ ಕ್ರಿಸ್ತನ ವಿಷಯವಾದ ಸಾಕ್ಷಿಯು ನಿಮ್ಮಲ್ಲಿ ದೃಢವಾಗಿ ನೆಲೆಗೊಂಡ ಕಾರಣ ನೀವು ಎಲ್ಲಾ ನುಡಿಯಲ್ಲಿಯೂ ಎಲ್ಲಾ ತಿಳುವಳಿಕೆಯಲ್ಲಿ ಆತನಲ್ಲಿ ಅಭಿವೃದ್ಧಿ ಹೊಂದಿದವರಾಗಿದ್ದೀರಿ. He reminds them that every way you are enriched in him in all speech and all knowledge, even as the testimony about Christ was confirmed among you. In the power of the gospel, they were established. These are the two reasons that we need to understand. ಈ ಎರಡು ಕಾರಣಗಳು ಇದೆ, ಅದನ್ನು ನಾವು ನೆನೆಸಿಕೊಳ್ಳಬೇಕು. ಹಾಗಾದ್ರೆ ವಾಟ್ ಇಸ್ ದ ಕಿಂಗ್ಡಮ್ ಆಫ್ ಗಾಡ್? ದೇವರ ರಾಜ್ಯ ಏನಾಗಿದೆ? ಪೌಲನ ಮೊದಲನೇದಾಗಿ ಹೇಳ್ತಾನೆ, ಪೌಲನು ಅದು ಶಕ್ತಿಯಾಗಿದೆ. It is the power, the kingdom of God, where God is the king, the ruler of our lives. ಅದು ದೇವರ ಒಂದು ಶಕ್ತಿಯಲ್ಲಿ, ದೇವರ ಶಕ್ತಿ ಆ ಸಭೆ ಮೇಲಿರಬೇಕು, ದೇವರ ಶಕ್ತಿ ಆ ಸಭಿಕರ ಮೇಲಿರಬೇಕು. And it is present among God's people within them. ಅವರ ಜೀವಿತದಲ್ಲಿರಬೇಕು. How many of us know God's word truly? Paul says the kingdom of God is within you. ನಿಮ್ಮೊಳಗೆ ಉಂಟು. ಅದಕ್ಕೋಸ್ಕರ ಆತನು 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಯಾಕೆಂದ್ರೆ 7ನೇ ವಚನ, ನಿನಗೂ ಇತರರಿಗೂ ತಾರತಮ್ಯ ಮಾಡುವವರು ಯಾರು? ದೇವರಿಂದ ಹೊಂದಿರುವಂಥದ್ದು ನಿನ್ನಲ್ಲಿ ಒಂದಾದರೂ ಉಂಟೆ? ಹೊಂದಿದ ಎಲ್ಲ ಮೇಲೆ ಹೊಂದಿದನಂತೆ ನೀನು ಯಾಕೆ ಹಿಗ್ಗಿಕೊಳ್ಳುತ್ತಿ? In verse 7 he reminds them, for who sees anything different in you? What do you have that you did not receive? If then you received it, why do you boast as if you did not receive it? ಯಾಕೆ ಆ ಒಂದು ಜಂಬ ನಿಮ್ಮಲ್ಲಿ ಉಂಟು? Paul reminds that the kingdom of God is not in boasting, it is in the power within you. ನಿನ್ನೊಳಗೆ ಶಕ್ತಿ ಇರಬೇಕು. ಅದು ದೇವರ ರಾಜ್ಯ, ಯೇಸು ಕ್ರಿಸ್ತನ ರಾಜ್ಯತ್ವ. When you ask him to enter into your life, the power of God comes and cleanses you from all your sin, from all your unrighteousness, and from all your sinful bent mind. He gives you love, he gives you faith, he gives you service, and he will bless you, and you become his kingdom. Your family becomes God's kingdom. Your church becomes your God's kingdom. Second, Paul reminds that the very nature of the kingdom proves it is not word, but it is authority and obedience to the Holy Spirit. ನಮ್ಮ ಜೀವಿತದಲ್ಲಿ ಬರೀ ಮಾತಿನಲ್ಲಿ ಅಲ್ಲ, ನಮ್ಮ ಹತ್ರ ಏನಿರಬೇಕು? ನಮ್ಮ ಜೀವಿತದಲ್ಲಿ ದೇವರ ಶಕ್ತಿ ಇರಬೇಕು. ದೇವರ ವಾಕ್ಯಗಳಿಗೆ ನಾವು ವಿಧೇಯರಾಗಿ ನಡೆಯಬೇಕು. Such an idea is incompatible with mere words. ನಾವು ನೋಡ್ತೇವೆ, ನಾವು ಅನೇಕರು ತಿಳಿತೇವೆ, ಒಳ್ಳೆ ಮಾತಿನಿಂದ ನಾವು ದೇವರ ರಾಜ್ಯವನ್ನು ಎಸ್ಟಾಬ್ಲಿಷ್ ಮಾಡಬಹುದು. It is the action and activity God expects from us. In this pandemic, what actions we have done, what activity we have carried on as children of God. ನಂಬಿಕೆ ಇಲ್ಲದಂತ ಕಾರ್ಯ ಸತ್ತದ್ದಾಗಿದೆ. James chapter 2 verse 26 says, faith without action is dead, is dead. The kingdom of God has real secret. ನಾವು ನೋಡ್ತೇವೆ, ದೇವರ ರಾಜ್ಯದಲ್ಲಿ ಒಂದು ನಿಗೂಢತೆ ಉಂಟು. ಆ ನಿಗೂಢತೆ ಏನಂದ್ರೆ, it is the working of God through his people in right living. ನಾವು ಸಭೆಯಾಗಿ ನಮ್ಮ ಜೀವಿತಗಳನ್ನು ಸರಿಯಾಗಿ ನಡೆಸಬೇಕು. ಪೌಲನು ಹೇಳ್ತಾನೆ, ಅದು 16ನೇ ವಚನದಲ್ಲಿ ಪೌಲನು ಈ ರೀತಿ ಬರೆದಿದ್ದಾನೆ ಏನಂದ್ರೆ, ಆದುದರಿಂದ ನನ್ನನ್ನು ಅನುಸರಿಸಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. Paul says that you follow me because I have followed Jesus Christ. I have followed Jesus Christ. He also spoke of Christ being the director of his life. He is the master of his life. He is the guide to his life. Who is your guide? Who is your director? Who is your master? I want to question you. Christ being the director of his life. Verse 19, he says, ಆದರೆ ಕರ್ತನು ಚಿತ್ತವಿದ್ದರೆ ನಾನು ಬೇಗ ನಿಮ್ಮ ಬಳಿಗೆ ಬಂದು ಉಬ್ಬಿಕೊಂಡವರ ಮಾತನ್ನಲ್ಲ
ಅವರ ಶಕ್ತಿಯನ್ನು ಗೊತ್ತುಪಡಿಸಿಕೊಳ್ಳುವೆನು. He says that if you have pride in the Lord Jesus Christ, the power of God, I will come, and I will say, verse 19, but I will come soon if the Lord will, and I will find out the talk of those arrogant people, but their power. I want to see their power. ಅವರು ಮಾತಾಡಬಹುದು, ಒಳ್ಳೊಳ್ಳೆ ರೀತಿಯಲ್ಲಿ ನಿಮ್ಮನ್ನು ನಡೆಸಬಹುದು, ಆದರೆ ಶಕ್ತಿ ಇಲ್ಲದ ಮಾತು ದೇವರ ಒಂದು ರಾಜ್ಯವನ್ನು ಸ್ಥಾಪಿಸಲು ಸಾಧ್ಯವಿಲ್ಲ. In the same verse, Paul makes a contrast between power and the words of those who are puffed up. Power of God. What power of God did? Paul writes in many chapters. If you look at chapter 15, he writes about the power of God, resurrection. You read that the resurrection of Christ, the resurrection of the dead, the resurrection body, the mysterious victory, and many things he writes. And he writes also the power of love. Chapter 13. Look at it, the way of love. What is that way of love? When you speak in tongues of men and in the angel, but you have no love, I am a noisy gong and a clanging cymbal. ನೀನು ಅದ್ಭುತ ರೀತಿಯಲ್ಲಿ ಮನುಷ್ಯರ ಭಾಷೆಯನ್ನು, ದೇವದೂತರ ಭಾಷೆಯನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾದರೆ ನಾದ ಕೊಡುವ ಕಂಚು, ಗಣಗಣಿಸುವ ತಾಳವೂ ಆಗಿದ್ದಿ. ಪುನರುತ್ಥಾನ ಇದ್ದಂಥ ದೇವರು, ಪುನರುತ್ಥಾನ ಕ್ರಿಸ್ತನಲ್ಲಿ ನನಗೆ ಮತ್ತು ನಿನಗೆ ಸಿಕ್ಕಿದೆ. ಆ ಒಂದು ಸ್ಥಾನವನ್ನು 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ನಮ್ಗೇನುಂಟು? ಪುನರುತ್ಥಾನ ಉಂಟು. ನಮ್ಮ ಜೀವ ಸತ್ತು ಹೋಗ್ತದೆ, ನಾವು ಕ್ರಿಸ್ತನಲ್ಲಿ ಹೊಸದಾಗಿ ಜೀವಿಸ್ತೇವೆ. ಕ್ರಿಸ್ತನು ಕೊಡುವಂತ ಆ ಪುನರುತ್ಥಾನದ ಶಕ್ತಿ ನಮ್ಮಲ್ಲಿರಬೇಕು. ಅವರಿದ್ದವರು ಅವರು ತಗ್ಗಿಸಲ್ಪಡ್ತಾರೆ, ಅವರು ಪ್ರೀತಿಯಲ್ಲಿ ಇರ್ತಾರೆ, ಅವರು ವಿಧಿಯರಾಗಿ ನಡೀತಾರೆ. ಸಭೆ ಮುಂದೆ ಹೋಗ್ತದೆ, ಸಭೆ ಸಾಕ್ಷಿ ಬಲಗೊಳ್ಳುತ್ತದೆ. ಮೂರನೇದಾಗಿ, how is the kingdom manifested? Verse 21. I read verse 21, 21ನೇ ವಚನ. ನೀವು ಇಷ್ಟೇನು ಬೆತ್ತ ಹಿಡಿದುಕೊಂಡು ನಿಮ್ಮ ಬಳಿಗೆ ಬರಲು, ಪ್ರೀತಿಯಿಂದಲೂ ಸೌಮ್ಯ ಭಾವದಿಂದಲೂ ಕೂಡಿದವನಾಗಿ ಬರಲು. What do you wish? Shall I come to you with a rod of correction, discipline, or with love in a spirit of gentleness? So sometimes it is the form of discipline. Paul reminds us. Paul tells us the kingdom of God is of discipline. Paul makes a reference to the rod. Shall I come with a rod? Which implies discipline. ನೋಡಿ, ಸಭೆಯಲ್ಲಿ ಡಿಸಿಪ್ಲಿನ್ ಇಲ್ಲದೆ ಹೋದರೆ ಸಭೆ ದೇವರ ಸಭೆಯಾಗಲು ಸಾಧ್ಯವಿಲ್ಲ. Discipline is very important. It refers to disapproval of all wrong things. ಎಲ್ಲವನ್ನು ಆತನು ಏನ್ ಮಾಡ್ತಾನೆ? ತೆಗೆದು ಬಿಸಾಡಿರಿ ಎಂಬುದಾಗಿ ಹೇಳ್ತಾನೆ. God's reign does denounce wrongdoing. That's kingdom of God. ತಪ್ಪು ಮಾಡುವುದನ್ನು ನಾವು ತೆಗೆದು ಹಾಕಬೇಕು. ತಪ್ಪು ಮಾಡುವವರನ್ನು ನಾವೇನ್ ಮಾಡಬಹುದು? ಸೇರಬಾರದು. ಪೌಲನ್ ಹೇಳ್ತಾನೆ, ನಿಮ್ಮ ಹತ್ರ ಬಹಳ ಜನರಿದ್ದಾರೆ. I was reading chapter 1 and 2 and 3, and he says that in this chapter he talks about Apollos, Paul and Caiaphas. He also talks about divisions and deadly sins. ನಿಮ್ಮ ಹತ್ರ ವಿಭಜನೆಗಳುಂಟು, ನಿಮ್ಮ ಹತ್ರ ಪಾಪ ಉಂಟು ಎಂಬುದಾಗಿ ಹೇಳ್ತಾನೆ. ಇವುಗಳನ್ನು ಯೋಚನೆ ಮಾಡುವಾಗ ನಾವು ದೇವರ ರಾಜ್ಯವನ್ನು ಯಾವ ರೀತಿ ತೋರಿಸ್ತೇವೆ? ದೇವರ ರಾಜ್ಯವು ಶಕ್ತಿಯಲ್ಲಿ ತೋರಿ ಬರಬೇಕು. ಕೆಟ್ಟದನ್ನು ನಾವು ತೆಗೆದು ಹಾಕಬೇಕು. ಯಾವುದು ಕ್ಯಾನ್ಸರ್ ಉಂಟಲ್ಲ, ಅದನ್ನು ನೀವು ಬೆಳೆಯಲು ಬಿಟ್ರೆ ಅದು ಕ್ಯಾನ್ಸರ್ ಏನಾಗ್ತದೆ? ಇಡೀ ದೇಹವನ್ನೇ ತಿಂದಾಗ್ತದೆ. That's what Paul reminds us. How is the kingdom manifested? All the time it is the form of love. All the time. He says, every time I preach in love. Every time I correct in love. ಆತನ ಹೇಳ್ತಾನೆ, when I discipline, it does not exclude, but it includes love. I care for you. I want you to be in the kingdom of God. That's what Paul says. Love is always God's method and never involve such idea as arrogance,
false wisdom and puffing up with the knowledge and worldly understanding. ದೇವರ ರಾಜ್ಯದಲ್ಲಿ ಪ್ರೀತಿ ಇರಬೇಕು, ಅಲ್ಲಿ ಜಂಬ ಇರಬಾರ್ದು, ಕೆಟ್ಟದಾದಂತ ಯೋಚನೆ ಇರಬಾರ್ದು, ಉಬ್ಬಿಕೊಳ್ಳುವಂತ ಜ್ಞಾನವಿರಬಾರದು, ಮತ್ತು ಈ ಲೋಕದ ಕಾಟಾಚಾರದ ಕೆಲಸಗಳನ್ನು ನಾವು ಮಾಡಬಾರ್ದು. ಕೊನೆಯದಾಗಿ, ಇಟ್ ಈಸ್ ಆಲ್ಸೋ ಅ ಫಾರ್ಮ್ ಆಫ್ ಕೈಂಡ್ನೆಸ್, ಕರುಣೆ ಉಳ್ಳಂಥದ್ದು, ಕೃಪೆ ಉಳ್ಳಂಥದ್ದು. ಇದು ಕೃಪೆಯ ಕಾಲ. ದೇವರು ನನಗೆ ಸಮಯ ಕೊಟ್ಟಿದ್ದಾನೆ. ಈ ಒಂದು ಸೋಂಕು ರೋಗದಲ್ಲಿ ಇದು ಕೃಪೆಯ ಕಾಲ. ವಿ ಆರ್ ಅಲೈವ್ ಟುಡೇ ಬಿಕಾಸ್ ಇಟ್ ಈಸ್ ಗಾಡ್ಸ್ ಗ್ರೇಸ್, God's mercy. Paul reminds in verse 21, Paul speaks of the spirit of meekness. Shall I come in the spirit of meekness? This is the kindness in the word and in action. ಮಾತನಾಡುವಾಗ ಕೈಂಡ್ನೆಸ್ ಇರಬೇಕು, ಅಲ್ಲಿ ಕೆಲಸ ಮಾಡುವಂತ ಸಾಮರ್ಥ್ಯ ಇರಬೇಕು. ಇಟ್ ಈಸ್ ಹೌ ದ ಕಿಂಗ್ಡಮ್ ವರ್ಕ್ಸ್. ಈಚ್ ಕ್ರಿಸ್ಟಿಯನ್ ಹ್ಯಾಸ್ ಟು ಬಿ ಕೇರ್ಫುಲ್ ಅಬೌಟ್ ಹಿಸ್ ವರ್ಡ್ಸ್. They can be good or bad, but they are not the kingdom of God. ಒಳ್ಳೆ ಮಾತಿರಬಹುದು, ಒಳ್ಳೆ ಕೆಲಸ ಇರಬಹುದು, ಆದ್ರೆ ಅದು ದೇವರ ರಾಜ್ಯದ ಕೆಲಸವಾಗದಿದ್ದರೆ, ದೇವರ ರಾಜ್ಯವಾಗದಿದ್ದರೆ ಅಲ್ಲಿ ಯಾವ ಪ್ರಯೋಜನವಿಲ್ಲ. ಅದಕ್ಕೋಸ್ಕರ ಪೌಲನು ಹೇಳ್ತಾನೆ, ನಿಮ್ಮಲ್ಲಿ ದೇವರ ರಾಜ್ಯ ಕಂಡು ಬರಲಿ. Let us show to the world the kingdom of God. Let it manifest in discipline, manifest in love, manifest in kindness. Kingdom of God is not in word but in power. May the Lord give us the strength. ಈ ಒಂದು ದೇವರ ವಾಕ್ಯ ನಮ್ಮನ್ನು ನಡೆಸಲಿ. I want to read one verse from chapter 4 and conclude. Chapter 4 verse 5. ನಾಲ್ಕನೇ ಅಧ್ಯಾಯ, ಕೊರಿಂಥದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನ. ಆದುದರಿಂದ ಕಾಲಕ್ಕೆ ಮೊದಲು ಯಾವುದನ್ನು ಕುರಿತು ತೀರ್ಪು ಮಾಡಬೇಡಿರಿ, ಕರ್ತನು ಬರುವ ತನಕ ತಡೆಯಿರಿ. ಆತನ ಕತ್ತಲೆಯಲ್ಲಿರುವ ಗುಪ್ತ ಕಾರ್ಯಗಳನ್ನು ಬೆಳಕಿಗೆ ತರುವನು, ಹೃದಯದ ಯೋಚನೆಗಳನ್ನು ಪ್ರಕಟಪಡಿಸುವನು. ಆ ಕಾಲದಲ್ಲಿ ಪ್ರತಿಯೊಬ್ಬನಿಗೆ ಬರತಕ್ಕ ಹೊಗಳಿಕೆ ದೇವರಿಂದ ಬರುವುದು. What a blessed thought. What a blessed thought. He reminds us, therefore, do not pronounce judgment before the time. We are not supposed to judge. We need to be loving. We need to be kind. We need to be gracious. We need to be merciful. Do not judge, he says, before the Lord comes, who will bring to light the things how now hidden from you in the darkness, and will disclose the purposes of the heart. Then each one will receive his commendation from God. ದೇವರಲ್ಲಿ ನಾವು ಆತನ ಒಳ್ಳೆಯದ ಆಶೀರ್ವಾದ ಸ್ವೀಕರಿಸಬೇಕು. ಒಳ್ಳೆ ಮಾತು, ಬಲ ನಂಬಿಗಸ್ತನಾದ ಒಳ್ಳೆ ಆಳು, ಬಾ ನನ್ನ ತಂದೆಯ ರಾಜ್ಯದಲ್ಲಿ ನೀನು ಸೇರು. Friends, today the power of God in Jesus Christ alone can save the world. Church, remember this. The power of God in Jesus Christ, in the Holy Spirit, in the power of unity, in the power of love, in the power of fellowship, it can be seen by the others and it will save the world. ಅದು ರಾಜ್ಯವನ್ನು ಮತ್ತು ಈ ಕತ್ತಲೆಯ ಜನಾಂಗವನ್ನು, ಈ ಒಂದು ಪಾಪಮಯವಾದ ಲೋಕವನ್ನು ನಮ್ಮ ಮೂಲಕ, ಸುವಾರ್ತೆ ಮೂಲಕ, ಯೇಸು ಕ್ರಿಸ್ತನ ಶಕ್ತಿಯಲ್ಲಿ ಆತನು ರಕ್ಷಿಸಲು ಸಾಧ್ಯ ಉಂಟು. ಆ ರಕ್ಷಿಸುವಂತ ಯೇಸು ಕರ್ತನಲ್ಲಿ ನಾವು ನಂಬಿಕೆ ಇಡುವ. ನಮ್ಮ ಜನರಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ಸೊಬಗಿನಲ್ಲಿ, ನಮ್ಮ ಹಣದಲ್ಲಿ, ನಮ್ಮ ಸ್ಥಾನಮಾನಗಳಲ್ಲಿ ರಕ್ಷಣೆ ಇಲ್ಲ. ಯೇಸು ಕ್ರಿಸ್ತನಲ್ಲಿ, ಪುನರುತ್ಥಾನ ಹೊಂದಿದಂತ ಯೇಸು ಕ್ರಿಸ್ತನಲ್ಲಿ ಶಕ್ತಿ ಉಂಟು. ಆ ಶಕ್ತಿ ನಮಗೆ ಸಿಕ್ಕಲಿ. ಆಮೆನ್.
ಕೊನೆಯದಾಗಿ ನಾವು ದೇವರ ಒಂದು ಸನ್ನಿಧಾನದಲ್ಲಿ ನಮ್ಮನ್ನು ಸಮರ್ಪಿಸಿಕೊಳ್ಳುವಂತೆ ಹಾಡುವಂತ ಹಾಡಿನಲ್ಲಿ ನಾವು 143ನೇ ಸಂಗೀತ, ಇಂಗ್ಲಿಷ್ ಅಲ್ಲಿ 143 ಫ್ರಮ್ our hymn book, ಓ ದ 1000 tongues. ಸಹಸ್ರ ನಾಲಿಗೆಗಳಿದ್ದು ಸಹಸ್ರ ಬಾಯಿಗಳಿದ್ದರೆ ಕರ್ತನಿಗೆ ಸ್ತೋತ್ರ ಸಲ್ಲಿಸುವ ಈ ಒಂದು ಮಾತಲ್ಲಿ ನಮ್ಮನ್ನು ನಾವು ಕರ್ತನಿಗೆ ಸಮರ್ಪಿಸಿಕೊಳ್ಳುವ. ಇನ್ ದಿಸ್ ಸಾಂಗ್ we will say, oh for 1,000 tongues to sing my great Redeemer's praise, the glories of my God and King, the triumphs of his grace. He gives us victory, nobody else. Corona virus will be defeated in the reign of Jesus Christ. Power of God, come and cleanse our nation. Amen. ಈ ಹಾಡಿನಲ್ಲಿ ನಾವು ನೋಡ್ತೇವೆ, ನಾವೆಲ್ಲರೂ ಒಟ್ಟಾಗಿ ನಮ್ಮ ನಾಲ್ಗೆಗಳಿಂದ ನಮ್ಮ ಒಂದು ಬಾಯಿಗಳಿಂದ ಆತನನ್ನು ಸ್ತುತಿಸುವುದಾದರೆ ದೈವ ಅನುಗ್ರಹ ನಮಗೆ ಸಿಕ್ಕುತ್ತದೆ. ನಾವು ಹಾಡುವಾಗ ದೇವರ ಶಕ್ತಿ ನಮ್ಮ ಮೇಲೆ ಬರುತ್ತದೆ, ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಅದಕ್ಕೋಸ್ಕರ ಅದ್ಭುತಕ್ಕೆಲ್ಲ ಲೆಕ್ಕವಿಲ್ಲ, ಅದನ್ನು ವರ್ಣಿಸುವುದಕ್ಕೆ ನನ್ನ ಅಲ್ಪ ಶಕ್ತಿ ಸಾಲೋದಿಲ್ಲ. ಸಮಸ್ತ ಜೀವರಾಶಿಯೇ ನಾವು ಒಟ್ಟಿಗೆಮ್ಮ ದೇವರ ಸ್ತುತಿಯನ್ನು ಮಾಡುವ. ನಾವು ಒಟ್ಟಿಗೆ ಮಾಡಬೇಕು. We have to come together, praise the Lord and sing praises unto him. Then the deaf can hear, the dumb can speak, and our tongues will be employed. Savior will come and help us to rejoice. Let us submit ourselves. You have any prayer request before I close in prayer and the benediction? If anyone would like to share prayer request, you're free to do it. ನೀವು ಯಾರಾದರೂ ಪ್ರಾರ್ಥನೆ ವಿಜ್ಞಾಪನೆಗಳಿದೆಯಾದ್ರೆ, ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸಬೇಕಿದೆಯಾದ್ರೆ ನೀವು ಬಾಯಿ ತೆರೆದು ಕರ್ತನಿಗೆ ಸ್ತುತಿ ಸ್ತೋತ್ರ ಸಲ್ಲಿಸಿರಿ. ಆತನ ಆಶೀರ್ವಾದ ನಿಮ್ಮನ್ನು ನಡೆಸ್ತದೆ. Anyone? Any prayer requests? Can you hear me? ನೀವು ನನ್ನ ಸ್ವರ ಕೇಳಿಸ್ತದ?
ಹೌದಾ, ಕೇಳ್ತದೆ. ಹಾ, ನೀವು ಪ್ರಾರ್ಥನೆ ಮಾಡ್ತೀರಾ ರೂಯಲ್ ಅವರೇ? ಕೊನೆಯದಾಗಿ ನೀವೇ ಮಾಡಿ ಅಯ್ಯ. ನಾನೇ ಮಾಡ್ಬೇಕಾ? ಹೌದು, ನೀವೇ ನಮ್ಮನ್ನು ಲೀಡ್ ಮಾಡ್ಬೇಕು ಈ ಭಯಂಕರ ಟೈಮಲ್ಲಿ. Yeah, I do that. But God will hear your prayer also. Anyone would like to pray? If you have a burden to pray, feel free to pray in Kannada, in English, or in your own mother tongue. Tulu alli sa ಮಾಡಬಹುದು. Anyone? Yeah, prayer request. Pray for this Oscar Amanna's family and the Yeah. entire church. All of us have been deeply affected. Pray that like people will not have to meet such an end. The family members are not able to see the face of their loved ones once they go to the hospital. Pray for Yasmin and children and all the entire church, Yeah. Pasai Church. Thank you, Nina, for reminding. ಪ್ರಾರ್ಥನೆ ಮಾಡಿಕೊಳ್ಳುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಮಗನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಶಕ್ತಿಯನ್ನು ನಮಗೆ ದಯಪಾಲಿಸಿದಿ, ಬಿಡುಗಡೆಯನ್ನು ದಯಪಾಲಿಸಿದಿ, ಕಾಯಿಲೆ ಕಷ್ಟದಿಂದ ನಮ್ಮನ್ನು ಮುಟ್ಟಿ ಸ್ವಸ್ಥ ಮಾಡಿ ರೋಗಗಳಿಂದ ನಮ್ಮನ್ನು ಬಿಡಿಸಿದಿ. ಅದಕ್ಕಾಗಿ ಸ್ತೋತ್ರ. ಈ ದಿನ ನಾವು ನಿನ್ನ ಮಧ್ಯದಲ್ಲಿ ನಮ್ಗೆ ಕೊಟ್ಟಿರುವಂತಹ ಈ ಸಮಯಕ್ಕಾಗಿ ನಿನ್ನನ್ನು ವಂದಿಸ್ತೇವೆ. ನೀನು ಮಾಡಿದಂತ ಮಹೋಪಕಾರಕ್ಕಾಗಿ ವಂದಿಸ್ತೇವೆ ತಂದೆ. ನೀನು ನಮ್ಮನ್ನು ನಡೆಸಿದಿ. ಈ ಒಂದು ಸೋಂಕು ರೋಗದ ಜೀವಿತಗಳಲ್ಲಿ ಅನೇಕರನ್ನು ನೀನು ಕಷ್ಟಕ್ಕೆ ಒಳಪಡಿಸಿದಿ ತಂದೆ. ನಾವು ತಿರುಗಿ ಒಮ್ಮೆ ನಿನ್ನ ಒಂದು ಶಕ್ತಿಗೆ ಒಳಪಟ್ಟವರಾಗಿ, ನಿನ್ನ ಶಕ್ತಿ ಈ ಲೋಕದವನ್ನು ನಡೆಸ್ತಾ ಉಂಟು. ನಿನ್ನ ಸೇವೆ ನೀನು ಮಾಡ್ತಾ ಇದ್ದಿ, ಅನೇಕರನ್ನು ನಿನ್ನ ಬಳಿಗೆ ತರ್ತಾ ಇದ್ದಿ, ಅನೇಕರನ್ನು ಯೇಸು ಕ್ರಿಸ್ತನ ಹೆಸರಲ್ಲಿ ಬಿಡುಗಡೆ ಉಂಟೆಂಬುದಾಗಿ ತೋರಿಸಿಕೊಟ್ಟಿದ್ದಿ. ಅನೇಕರು ನಿನ್ನನ್ನು ನಂಬಿದ್ದಾರೆ ತಂದೆ. ಅನೇಕರಲ್ಲಿ ಈ ಒಂದು ಭಾವನೆ ಬಂದಿದೆ, ದೇವರು ನಮ್ಮನ್ನು ನಡೆಸುವಾತನು, ದೇವರು ನಮ್ಮನ್ನು ಕಾಪಾಡುವಾತನು, ದೇವರು ನಮ್ಮ ಮೇಲೆ ತನ್ನ ಕೃಪೆಯನ್ನಿಟ್ಟು ನಮ್ಮನ್ನು ಕಾಯಿಲೆ ಕಷ್ಟದಲ್ಲಿ ಬಿಡುಗಡೆ ಮಾಡುವಾತನು. ಈ ಒಂದು ಕೃಪಾ ವರಗಳನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನಲ್ಲಿ ಬಲವುಂಟು. ಆ ಮೃತ್ಯುಂಜಯನ ಶಕ್ತಿಯಲ್ಲಿ, ಆ ಒಂದು ಪ್ರೀತಿಯ ಶಕ್ತಿಯಲ್ಲಿ, ಆ ಒಂದು ಪ್ರವಾದನಾ ಶಕ್ತಿಯಲ್ಲಿ ನಮ್ಮೆಲ್ಲರನ್ನು ನಡೆಸಬೇಕೆಂಬುದಾಗಿಯೂ ನಮಗಿರುವಂತ ಎಲ್ಲಾ ಕೆಟ್ಟತನವನ್ನು ನಾವು ಒಪ್ಪಿಸಿ ನಿನ್ನ ಪಾದ ಸನ್ನಿಧಾನಕ್ಕೆ ತರುವವರಾಗಿದ್ದೇವೆ. ನಾವು ಜಂಬದಿಂದ ಆಗಲಿ, ಹೊಟ್ಟೆ ಕಿಚ್ಚಿನಿಂದ ಆಗಲಿ, ಅಥವಾ ಯಾವುದೇ ರೀತಿಯ ಕೆಟ್ಟದಾಗಬೇಕೆಂಬುದಾಗಿ ಯೋಚಿಸುವವರಿಗಾಗಿ ನಾವು ಪ್ರಾರ್ಥಿಸ್ತೇವೆ ತಂದೆ. ಅವರನ್ನು ನೀನು ಕ್ಷಮಿಸು, ಅವರಿಗೆ ಒಳ್ಳೆ ಮನಸ್ಸನ್ನು ದಯಪಾಲಿಸು, ಆ ಒಳ್ಳೆ ಸೇವೆ ಮಾಡುವುದಕ್ಕೆ ಮನಸ್ಸನ್ನು ಕೊಡು ತಂದೆ. ಅವರ ಒಂದು ಜೀವಿತದಲ್ಲಿ ಈ ಒಂದು ಪರಲೋಕದ ಶಕ್ತಿ ಬಂದು ಕರ್ತನ ರಾಜ್ಯವು ಅವರ ಜೀವಿತದಲ್ಲಿ ನೆಲೆಯಾಗಲೆಂಬುದಾಗಿ ಪ್ರಾರ್ಥಿಸ್ತೇವೆ. ಇಟರ್ನಲ್ ಗಾಡ್ ಆಫ್ ಅವರ್ ಲೈಫ್, ವಿ ಥ್ಯಾಂಕ್ ಯು ಫಾರ್ ಯುವರ್ ಪವರ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್ ದಟ್ ಯು ಹ್ಯಾವ್ ಗಿವನ್ ಇನ್ ದ ಪವರ್ ಆಫ್ ಹೋಲಿ ಸ್ಪಿರಿಟ್. ವಿ ಹ್ಯಾವ್ ಪವರ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ವಿ ಹ್ಯಾವ್ ಪವರ್ ಇನ್ ದ ನೇಮ್ ಆಫ್ ದಿ ವರ್ಡ್ and the gospel. We have power, and in the name of resurrection we have power. We want you to bless each one of us and anoint us, Lord, with your power this morning, and take away all that is worldly knowledge, philosophy, word of that understanding that we have, that we are better than others. Father God, we submit ourselves and our limitation, our sinful nature into your loving care, and we pray that let your power, let your kingdom come upon us, come upon our families, come upon our church members, come upon our committee members. Power of God, work in our lives. Help us to feel that love of God compels us to take action, compels us to work for others, compels us to speak the truth in love. Father God, at this hour, we submit all our worldly nature, all our worldly desires, all our worldly sinful drawing into your loving care. We are drawn into it, Lord. We are swayed sometimes when we look around ourselves in this hopeless situation of pandemic. Sometimes we go into doubts and we become cynical. Forgive us. Help us, Lord, to have faith in your word and in your message this morning.
We pray for Oscar's family. We pray for Asmin. We pray for their children. Lord, touch them and heal them. Lord, touch the church in a very special way. As the secretary, as the leader of the church, Oscar has done good to this church. But due to lack of oxygen and ICU bed, Lord, he is no more. He's not with us, but he has been called to the higher service. We submit the church at Vasai, the pastor, and all the members as they remember him. Lord, let your love fill their vacuum. Let your power of kingdom fill their vacuum. Bless them with your peace, consolation, and comfort. Bless all of us who are here bowed before you to commit our lives into the power of God. The kingdom of God is in power. Holy Spirit, we have ears, but we have stopped hearing. We have eyes, Lord, we have stopped seeing. We have heart, we have stopped understanding. Thank you for reminding us this morning. The kingdom of God is in power. It's in power of the Holy Spirit. We surrender our lives into the power of resurrection. As Corinthian church, as a paternal leader, caregiver, Paul brought them back to the power of the kingdom. In the same way, let our churches come back to the power of this kingdom. Jesus, speak to us as the day continues. We pray for our nation. We pray for all those who are suffering. We pray for all those who are seeking your help in medical aid. As the world has been faced with this, many places you have blessed, many lives you have blessed, many have been healed, many have been taken care. Father God, we love you. We thank you for the nations which have been working sincerely, where there is zero COVID cases. We thank you for such church leaders. We thank you for such prime ministers and the presidents. In the same way, guide our nation, O Lord, with your love, with your wisdom, and with your power, and help us to see that the vaccines are administered well in time, and people are saved well in time, and people will be taken care well in time. Let our church come forward and do something for the people in need, giving you all the glory, all the praise, all the honor, all the worship for speaking to us through your word this morning, through Paul's testimony to the Corinthian church. We submit ourselves and seek your favor and blessing as the day progresses. Bless us with your health and strength. Bless us with your power and grace. Bless us with your love and care. In Jesus' most blessed name we pray. Amen. May the grace of our Lord Jesus Christ be in our hearts and minds, and the love of God the Father Almighty be in our care and faith and service, and the power and the abiding presence of the Holy Spirit be in our very life to testify and to seek and do good unto others, both now and forevermore. Amen. Hear us as we pray.
Thank you for joining us. God be with you, bless you.